ನಮಸ್ಕಾರ ಸ್ನೇಹಿತರೆ. ಒಂದು ಬ್ರೀಫ್ ಆಗಿರತಕ್ಕಂಥ ಒಂದು ಇನ್ಫಾರ್ಮೇಷನ್ ಇದೆ, ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ಎಲ್ಲವನ್ನು. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗ್ಸಲ್ಲಿ ನೋಡಿ. ಇಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ PU ಕಾಲೇಜು ಉಪನ್ಯಾಸಕರ ಹುದ್ದೆಗೆ ಬಡ್ತಿ ಅಂತಿದೆ. ಮೇ 26ರಿಂದ ಅರ್ಹತಾ ಪರೀಕ್ಷೆ. ಆ್ಯಕ್ಚುಲಾಗಿ ಈ ಒಂದು ಅರ್ಹತಾ ಪರೀಕ್ಷೆ ಮುಂಚೆನೇ ಕಂಡಕ್ಟ್ ಆಗಬೇಕಿತ್ತು. ಕಾರಣಾಂತರಗಳಿಂದ ಅದು 1 or 2 ಟೈಮ್ಸು ಅದು ಮುಂದೆ ಹೋಗಿತ್ತು. ಈಗ ಫೈನಲಿ ಮೇ 26ನೇ ತಾರೀಕಿಂದ ಇವರಿಗೆ ಅರ್ಹತಾ ಪರೀಕ್ಷೆ ಕಂಡಕ್ಟ್ ಆಗುತ್ತೆ ಅನ್ನಲಿಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದು. ಇದಕ್ಕೆ ಪೂರಕವಾದಂಥ ಇನ್ಫಾರ್ಮೇಷನ್ ನೋಡೋಣ. ಇಲ್ಲಿ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸರ್ಕಾರಿ PU ಕಾಲೇಜುಗಳ ಉಪನ್ಯಾಸಕರ ವೃಂದದ ಹುದ್ದೆಗೆ ಬಡ್ತಿ ನೀಡುವ ಅರ್ಹತಾ ಪರೀಕ್ಷೆಗೆ ಪರಿಷ್ಕೃತ ವೇಳಾಪಟ್ಟಿ ಈಗಾಗಲೇ ಪ್ರಕಟ ಮಾಡಲಾಗಿದೆ. ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಯಿಂದ ಉಪನ್ಯಾಸಕರ ಹುದ್ದೆಗೆ ವೃಂದದ ಹುದ್ದೆಗೆ ಅವರಿಗೆ ಬಡ್ತಿ ನೀಡಲಿಕ್ಕೆ, ಪ್ರಮೋಷನ್ಗೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ಬರಲಿಕ್ಕೆ ಅವರಿಗೆ ಪರಿಷ್ಕೃತವಾದಂಥ ಒಂದು ವೇಳಾಪಟ್ಟಿ ಪ್ರಕಟ ಆಗಿದೆ. ದಟ್ ಈಸ್ ರಿವೈಸ್ಡ್ ಒಂದು ಟೈಮ್ ಟೇಬಲ್ ಅಂತ ಹೇಳ್ತೀವಿ. ಮೇ 26ನೇ ತಾರೀಕಿಂದ ಮೇ 30ನೇ ತಾರೀಕುವರೆಗೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ. ಇದನ್ನು ಅಧಿಕೃತವಾಗಿ ತಿಳಿಸಿರುವಂಥದ್ದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು. ನೋಡಿ, ಇಲ್ಲಿ ಹೇಳಿದ್ದಲ್ಲ ಆರಂಭದಲ್ಲಿ ನಾನು, ಈಗಾಗಲೇ 2 ಬಾರಿ ಈ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು. ಮೊದಲನೇ ಬಾರಿ ಶಾಲಾ ಪರೀಕ್ಷಾ ಸಮಯ ಮತ್ತು 2ನೇ ಬಾರಿ ಜನಗಣತಿ ಕಾರಣಗಳಿಂದಾಗಿ ಮುಂದೂಡಲಾಗಿದ್ದಂಥ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ ಈಗ ಪ್ರಕಟ ಮಾಡಲಾಗಿದೆ. ಒಂದು ಸ್ಕೂಲ್ ಟೈಮಿಂಗ್ಸ್ ಇಶ್ಯೂಸಿಂದಾಗಿ ಪೋಸ್ಟ್ಪೋನ್ ಆಗಿತ್ತು, ಇನ್ನೊಂದು ಈ ಸೆನ್ಸಸ್ಸಿಂದ ಅದು ಪೋಸ್ಟ್ಪೋನ್ ಮಾಡಿದರು. ಈಗ ಫೈನಲಿ ಮೇ 26ನೇ ತಾರೀಕಿಂದ 30ನೇ ತಾರೀಕು ತನಕ ಕಂಡಕ್ಟ್ ಮಾಡಲಿಕ್ಕೆ ಟೈಮ್ ಟೇಬಲ್ ಹಾಕಿದ್ದಾರೆ. ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಜನಗಣತಿ ಕಾರ್ಯ ಮೇ 16ರೊಳಗೆ ಮುಗಿಯುವ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ 15-16 ಕಂಪ್ಲೀಟ್ ಆಗುತ್ತೆ. ಹೊಸ ವೇಳಾಪಟ್ಟಿ ಪ್ರಕಟ ಮಾಡಲಾಗಿದೆ. ಮೇ 26ರಿಂದ 30ರವರೆಗೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ತನಕ. ನೋಡಿ, ಮಾರ್ನಿಂಗ್ 10ಇಂದ ಆಫ್ಟರ್ನೂನ್ 1 o'clock ತನಕ, ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಈ ಒಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಅವರು ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಕಂಡಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಪ್ರವೇಶ ಪತ್ರಗಳನ್ನು ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಪ್ರವೇಶ ಪತ್ರದಲ್ಲಿ ನಮೂದಿಸಿದ ಸೂಚನೆಗಳನ್ನು ತಪ್ಪದೇ ಪಾಲಿಸುವಂತೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ಅವರು ತಿಳಿಸಿರುವಂಥದ್ದು. ನೋಡಿ, ಪರಿಷ್ಕೃತ ವೇಳಾಪಟ್ಟಿಯಲ್ಲಿರುವಂತೆ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಸಬ್ಜೆಕ್ಟ್ಗೆ ಅರ್ಹತಾ ಪರೀಕ್ಷೆ ಕಂಡಕ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಮೊದಲನೇದು ಮೇ 26ನೇ ತಾರೀಕು ಕನ್ನಡ, ಉರ್ದು, ಗಣಿತ, ಜೀವಶಾಸ್ತ್ರ, ಇಂಗ್ಲೀಷ್, ಸಂಸ್ಕೃತ ಇಷ್ಟು ಸಬ್ಜೆಕ್ಟು. ಇನ್ನು ಮೇ 27ನೇ ತಾರೀಕು ಇತಿಹಾಸ ಮತ್ತು ಹಿಂದಿ 2 ವಿಷಯಗಳು. ನೆಕ್ಸ್ಟು ಮೇ 29ನೇ ತಾರೀಕು ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ. ಇನ್ನು ಮೇ 30ನೇ ತಾರೀಕು ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಪರೀಕ್ಷೆ ಕಂಡಕ್ಟ್ ಆಗುತ್ತೆ ಅಂತ. ಅಪ್ ಟು ಮೇ 26ನೇ ತಾರೀಕಿಂದ 30ರ ತನಕ. ಇದೊಂದು ಕಾಪಿ ಇದೆ, ಅದನ್ನು ನನ್ನ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ನಾನು 2 ವಾಹಿನಿಗೆ ನಾನು ಶೇರ್ ಮಾಡ್ತೀನಿ. ಯಾರೆಲ್ಲ ಆ 2 ವಾಹಿನಿಗೆ ಜಾಯ್ನ್ ಆಗಿಲ್ವೋ ದಯಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ವಾಟ್ಸಾಪ್ ಲಿಂಕ್ ಮತ್ತು ಈ ಟೆಲಿಗ್ರಾಮ್ ಚಾನಲ್ ಲಿಂಕು ಅವೈಲೇಬಲ್ ಇದೆ. ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಹಾಗೆಯೇ ಈಗಾಗಲೇ ಪ್ರೀವಿಯಸ್ ಇಯರ್ಸ್ ನಡೆದಿರತಕ್ಕಂಥ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರತಕ್ಕಂಥ ಲಿಂಕ್ಸ್ ಕೊಟ್ಟಿದ್ದೀನಿ. ನೀವು ಕ್ಲಿಕ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ನೋಡ್ಬೋದು. ಯಾವುದೇ ರೀತಿಯ ಹಣವನ್ನು ನಾನಲ್ಲಿ ತಗೊಳ್ತಾ ಇಲ್ಲ. ಸುಮಾರು ಸಾಕಷ್ಟು ಲಿಂಕ್ಸ್ ಇದೆ, TETಗೆ ಸಂಬಂಧಪಟ್ಟಿದ್ದು, GPTಗೆ ಸಂಬಂಧಪಟ್ಟಿದ್ದು ಬಿಡಿಸಿರ್ತಕ್ಕಂಥ ಲಿಂಕ್ಸ್ ಕೊಟ್ಟಿದ್ದೀನಿ ನಾನು. ಅದನ್ನು ಕ್ಲಿಕ್ ಮಾಡಿ ನೀವು ಕ್ಲಾಸಸ್ಸನ್ನು ಅದನ್ನು ವಾಚ್ ಮಾಡ್ಬೋದು. ಹಾಗಾಗಿ ಒಂದು ಬ್ರೀಫ್ ಆಗಿರತಕ್ಕಂಥ ಇನ್ಫಾರ್ಮೇಷನ್ಸ್ ಬಂದಿತ್ತು, ಹೇಳಿದ್ದೀನಿ. ಅದೊಂದು ಕಾಪಿ ಇದೆ, ಶೇರ್ ಮಾಡ್ತೀನಿ. ಇದೇ ರೀತಿಯ ಒಂದು ಅಪ್ಕಮಿಂಗ್ ಅಪ್ಡೇಟ್ಸ್ ಬೇಕು ಅಂತ ಅನಿಸಿದ್ರೆ ದಯಮಾಡಿ ತಪ್ಪದೆ ನಮ್ಮ ವಾಹಿನಿಯನ್ನು ಹೀಗೆ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.